ಅದು ಇವಳು ಜಾಸ್ತಿ ಮಾಡೋದ, ನಾನು ಮಾಡೋದಿಲ್ಲ ಅಲ್ವಾ? ಕ್ಯೂಟ್ ಕಾಣ್ತೀರಿ ಇಬ್ರು ಸೇಮ್ ಹಾಕಿದ್ರೆ ನೋಡಿ. ನೋಡಿ ನೋಡಿ ನನಗೆ ಬಾಡಿ ಗಾರ್ಡ್ ಆಗಿ ಇಬ್ರು ನಿಂತಿದ್ದಾರೆ. ಹಾಗೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಾವು ಸಾಯಂಕಾಲ ಅಮ್ಮನ ಮನೆಗೆ ಹೋಗಿ ಇವತ್ತು ಬೆಳಿಗ್ಗೆ ವಾಪಸ್ ಬಂದೆವು. ಬರುವಾಗ ನಾವು ಹಲಸಿನಕಾಯಿಯನ್ನು ತಂದಿದ್ದೆವು ಉಪ್ಪಲ್ಲಿ ಹಾಕಲಿಕ್ಕೆ ಅಂತೇಳಿ. ಹಾಗೆ ಇವಾಗ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರ ಸೋಲೆಯನ್ನೆಲ್ಲ ತೆಗೆದು ಹಲಸಿನ ಬೀಜವನ್ನೆಲ್ಲ ಬಿಡಿಸಿ ಎಲ್ಲವನ್ನು ರೆಡಿ ಮಾಡಿ ಅದನ್ನು ಉಪ್ಪಲ್ಲಿ ಹಾಕಿ ಇಡಲಿಕ್ಕಿದೆ. ಹಾಗೆಯೇ ನೋಡಬೇಕು, ಸಾಧ್ಯವಾದರೆ ಇವತ್ತು ಹಲಸಿನ ಬೀಜ ಹಾಗೂ ಬಸಳೆ ಹಾಕಿ ಪದಾರ್ಥ ಕೂಡ ಮಾಡಬೇಕು, ಗುಜ್ಜೆ ರೆಸಿಪಿಯನ್ನು ಕೂಡ ಮಾಡಬೇಕು. ಹಾಗೆ ನೋಡೋಣ ಏನಾಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆಲ್ಲ ಮಾಡಬೇಕು ಅಂತೇಳಿ ಇವಾಗ ಮೊದಲಿಗೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರ ಕೆಲಸವನ್ನೆಲ್ಲ ಮುಗಿಸೋಣ, ಆಮೇಲೆ ಪದಾರ್ಥವನ್ನು ಮಾಡೋಣ. ಯಾಕೆಂದರೆ ಬೆಳಿಗ್ಗೆ ಬೇಗನೆ ಮಾಡಿಬಿಟ್ರೆ ಒಳ್ಳೆಯದಲ್ವ. ಹಾಗೆ ಅದನ್ನೆಲ್ಲ ಮಾಡಿ ಆದಮೇಲೆ ಮತ್ತೆ ನಾನು ಮಧ್ಯಾಹ್ನಕ್ಕೆ ಪದಾರ್ಥವನ್ನು ಮಾಡ್ತೇನೆ. ಇವಾಗ ಬೇಗನೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಸೊಳೆಯನ್ನೆಲ್ಲ ಬಿಡಿಸಿ ಉಪ್ಪಲ್ಲಿ ಹಾಕಿಡ್ತೇನೆ. ಹಾಗೆಯೇ ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, 2 ಹಲಸಿನಕಾಯಿ ಇದೆ, ತುಂಬಾ ದೊಡ್ಡದಾಗಿದೆ. ನಾವು ಅಮ್ಮನ ಮನೆಗೆ ಹೋಗಿದ್ದೆವು. ಹೋಗಿ ಬರುವಾಗ 2 ಹಲಸಿನಕಾಯಿಯನ್ನು ತಂದೆವು ಉಪ್ಪಲ್ಲಿ ಹಾಕಲಿಕ್ಕೆ. ಅಂದರೆ ಇದರ ಸೋಳೆಯನ್ನು ತೆಗೆದು ಇವಾಗ ಉಪ್ಪಲ್ಲಿ ಹಾಕಿಡಬೇಕು. ತುಂಬಾ ದೊಡ್ಡದಿದೆ, ಹಾಗೆ 2 ತಂದೆವು. ಹಾಗೆ ಇವಾಗ ಇದರ ಕೆಲಸವನ್ನು ಬೇಗನೆ ಮಾಡಬೇಕು. ಈ ಹಲಸಿನಕಾಯಿಯನ್ನು ನಾನು ಕಟ್ ಮಾಡ್ತೇನೆ. ಆಗ್ತದ ಗೊತ್ತಿಲ್ಲ, ಟ್ರೈ ಮಾಡೋದು. ಇಷ್ಟು ದೊಡ್ಡ ಹಲಸಿನಕಾಯಿ ಯಪ್ಪ, ಗೊತ್ತಾಗ ಇಷ್ಟು ಗಟ್ಟಿ. ಇದು ಬೆಕ್ಕಿಗೆ ಭಯ ಆಯ್ತು. ನೋಡಿ ತಿಗಾಡಿ ಶಾರ್ಟ್ ವಿಡಿಯೋ ಕಲಿಸ ಕೈ ಮೇಲೂ ಹತ್ತಲು ಚಿಪ್ಸ್. ಅರ್ಧ ಹಲಸಿನಕಾಯಿಯನ್ನು ಕಟ್ ಮಾಡಿದೆ. ಕಟ್ ಮಾಡಿ ಇವಾಗ ಸಣ್ಣ ಪೀಸ್ ಮಾಡಿ ಸೋಳೆಯನ್ನು ಬಿಡಿಸ್ತಾ ಇದೆ. ಜಾನವರನ್ನು ಇಷ್ಟ ತನಕ ಕಾದೆ, ಅವರು ಕೆಳಗಡೆ ಹೋದವರು ಬರಲೇ ಇಲ್ಲ, ಇಲ್ಲಿಗ ತೋಟಕ್ಕೆ ಹೋಗಿದ್ದಾರೆ ಕಾಣಬೇಕು. ಹಾಗೆ ನಾನೇ ಮತ್ತೆ ಕಟ್ ಮಾಡಿದೆ. ಅರ್ಧ ಇವಾಗ ಕಟ್ ಮಾಡಿದೆ, ಕಷ್ಟ ಆಯಿತು ಕಟ್ ಮಾಡಲಿಕ್ಕೆ. ಇನ್ನು ಅರ್ಧ ಜಾಮ್ ಕಟ್ ಮಾಡ್ತಾರೆ. ಹಾಗೆ ಇವಾಗ ಸಣ್ಣ ಪೀಸ್ ಮಾಡಿ ಸೋಳೆಯನ್ನೆಲ್ಲ ಬಿಡಿಸ್ತೇನೆ ನಾನು. ನೋಡಿ, ಒಂದು ಮಾತ್ರ ಆಯ್ತು ಬಿಡಿಸಿ ಅಲ್ಲ? ಹೌದು. ಉಡು. അപ്പോൾ കറുങ്ങണേ പുറോണേ.
ಇವಾಗ ಹಲಸಿನಕಾಯಿಯನ್ನು ಕಟ್ ಮಾಡಿ ಸೊಳ್ಳೆಯನ್ನೆಲ್ಲ ಬಿಡಿಸಿ ಉಪ್ಪಲ್ಲಿ ಹಾಕಿಟ್ಟಾಯಿತು. ಈಗ ಒಂದು ಪದಾರ್ಥ ಕೂಡ ಆಗಬೇಕು. ಇವತ್ತು ಹಲಸಿನ ಬೀಜ ತುಂಬಾ ಇದೆ. ಬಸಳೆ ಮತ್ತು ಹಲಸಿನ ಬೀಜ ಹಾಕಿ ಒಂದು ಸಾರು ಮಾಡ್ತೇನೆ. ಇವಾಗ ಹಲಸಿನ ಬೀಜವನ್ನು ಅದರ ಈಗ ಹಲಸಿನ ಬೀಜದ ಸಿಪ್ಪೆಯನ್ನು ಜೀವಿತ ಹಾಗೂ ಮನ್ವಿತ ತೆಗಿತಾ ಇದ್ದಾರೆ. ನಾನಿವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಕೂಡ ಹಾಕಿದೆ. ಇನ್ನು ಇವಾಗ ಸ್ವಲ್ಪ ಬಸಳೆಯನ್ನು ಕೊಯ್ಯಬೇಕು. ಬಸಳೆಯನ್ನು ಕೊಯ್ದು ಬಸಳೆ ಹಾಗೂ ಹಲಸಿನ ಬೀಜವನ್ನು ಒಟ್ಟಿಗೆ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಹಾಗೆ ಇವಾಗ ಬೇಗ ಒಂದು ಪದಾರ್ಥ ಕೂಡ ಆಗಬೇಕು. ನಮ್ಮ ಬಸಳೆ ಮತ್ತೆ ಹಳದಿ ಕಲ್ಲರಿಗೆ ತಿರುಗಿದೆ. ಒಮ್ಮೆ ನಿಮಗೆ ನಾನು ತೋರಿಸಿದ್ದೆ, ಆಮೇಲೆ ಮತ್ತೆ ಗ್ರೀನ್ ಕಲರ್ ಆಯಿತು, ತುಂಬ ಚೆನ್ನಾಗಿ ಬಂತು. ಇವಾಗ ಮತ್ತೆ ಅದೇ ರೀತಿ ಹಳದಿ ಆಗ್ತಾ ಬಂದಿದೆ. ಇವಾಗ ಸ್ವಲ್ಪ ಕೊಯ್ದು ನಾನಿವಾಗ ಪದಾರ್ಥ ಮಾಡ್ತೇನೆ. ನೋಡಿ, ಈ ಥರ ಕಲರ್ ಬಂದಿದೆ. ಯಾವ ಪ್ರಾಬ್ಲಮ್ ಗೊತ್ತಿಲ್ಲ ಇದಕ್ಕೆ ಈ ಥರ ಆಗಲಿಕ್ಕೆ, ಆದರೂ ಸ್ವಲ್ಪ ಕೊಯ್ದು ನಾನು ಪದಾರ್ಥ ಮಾಡ್ತೇನೆ. ನೋಡಿ, ಇವಾಗ ಇಷ್ಟು ಕೊಯ್ದೆ ಸಾಕು ಇವಾಗ ಪದಾರ್ಥಕ್ಕೆ. ನೋಡಿ, ಕೆಲವೆಲ್ಲ ಸ್ವಲ್ಪ ಗ್ರೀನ್ ಆಗಿದೆ, ಕೆಲವು ಸ್ವಲ್ಪ ಹಳದಿಯಾಗಿದೆ. ಇವಾಗ ಇದನ್ನು ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಹಲಸಿನ ಬೀಜ ಹಾಗೂ ಬಸಳೆಯನ್ನು ಕಟ್ ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಇವಾಗ ಹಲಸಿನ ಸೋಳೆಯ ಒಂದು ಗುಜ್ಜೆಯನ್ನು ಕೂಡ ಮಾಡ್ತೇನೆ. ಇವತ್ತು ಈ ಸಲ ಮಾಡಲೇ ಇಲ್ಲ, ಹಾಗೆ ಸ್ವಲ್ಪ ಹಲಸಿನ ಸೋಳೆಯನ್ನು ತೆಗೆದಿಟ್ಟಿದ್ದೇನೆ. ಅದನ್ನು ಬೇಯಿಸಿ ಅದರಿಂದ ಒಂದು ಗುಜ್ಜೆಯನ್ನು ಕೂಡ ಮಾಡ್ತೇನೆ. ಸಿಂಪಲ್ ಆಗಿ ಮಾಡ್ತೇನೆ, ಬರೀ ಹಲಸಿನ ಸೋಳೆಯನ್ನು ಹಾಕಿ ಮಾಡೋದು. ಇವಾಗ ಮೊದಲಿಗೆ ನಾನು ಬಸಳೆ ಹಾಗೂ ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ನೀರು ಅದೆಲ್ಲ ಹಾಕಿ ಇವಾಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು 2 ವಿಷಲ್ ಬಂದರೆ ಇದು ಬೇಗನೆ ಬೇಯ್ತದೆ. ಇವಾಗ ಬಸಳೆ ಹಾಗೂ ಹಲಸಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲ ಗ್ರೈಂಡ್ ಆಯಿತು, ಹಾಗೆಯೇ ಹಲಸಿನ ಸೋಳೆಯ ಪದಾರ್ಥ ಕೂಡ ರೆಡಿ ಆಯಿತು. ಅದಕ್ಕೆ ಬೇರೆ ಏನನ್ನು ಮಿಕ್ಸ್ ಮಾಡಲಿಲ್ಲ, ಬರೀ ಹಲಸಿನ ಸೋಳೆ ಹಾಕಿ ಮಾತ್ರ ನಾನು ಇದು ಪದಾರ್ಥ ಮಾಡಿದ್ದೇನೆ. ಹಾಗೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಇಡಬೇಕು. ಹಾಗೆಯೇ ಬಸಳೆ ಹಾಗೂ ಹಲಸಿನ ಬೀಜದ ಪದಾರ್ಥ ಕೂಡ ಇವಾಗ ಬೇಗನೆ ಮಾಡಬೇಕು. ಮಸಾಲ ಗ್ರೈಂಡ್ ಆಗಿದೆ, ಮಸಾಲ ಕೂಡ ಇವಾಗ ಗ್ರೈಂಡ್ ಆಯ್ತು. ಇದನ್ನು ಇವಾಗ ಬೇಗನೆ ತೆಗೆದು ಪದಾರ್ಥವನ್ನು ಮಾಡ್ತೇನೆ. ನೋಡಿ, ಇವಾಗ 3 ಕೂಡ ಕಿಚನಲ್ಲಿದ್ದೇವೆ. ಜೀವಿತ ಇವತ್ತು ಸಲಾಡ್ ಮಾಡ್ತಾ ಇದ್ದಾಳೆ, ಮನ್ವಿತಾ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಲೋ. ಆಯ್ತಾ ಮಾಡಿ? ಆಯ್ತೇವೆ. ಬೇಗ ಮಾಡಿ, ಲೇಟ್ ಆಯಿತು, 1 ಗಂಟೆ ಆಗ್ತಾ ಬಂತು. ಸಿಂಪಲ್ ಆಗಿ ಒಂದು ಸಲಾಡ್, ಮುಳ್ಳು ಸೌತೆ, ಕ್ಯಾರೆಟ್, ಟೊಮೆಟೊ ಹಾಗೂ ನೀರುಳ್ಳಿಯನ್ನು ಹಾಕೋದು ಅಷ್ಟೇ. ಹೆಚ್ಚಾಗಿ ನಾವು ಇದನ್ನು ಇವಾಗ ಮಾಡ್ತಾ ಇರ್ತೇವೆ. ತುಂಬಾ ಒಳ್ಳೆಯದಾಗ್ತದೆ ಊಟದ ಜೊತೆಗೆ, ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಇವತ್ತು ಜೀವಿತಳಿಗೆ ಕೊಟ್ಟಿದ್ದೇನೆ ಆ ಕೆಲಸ. ಮನ್ವಿತಾ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಬೇಗ ಮಾಡಬೇಕು. ಆಯ್ತಮ್ಮ. ಇಬ್ಬರು ನಗಾಡ್ತಾ ಇದ್ದಾರೆ ಮಾಡುವಾಗ. ನೋಡಿ, ಇಬ್ರು ಪಿಂಕ್ ಒಂದೇ ಲೆಕ್ಕದ ಡ್ರೆಸ್ ಹಾಕಿದ್ದಾರೆ. ಪಿಂಕ್ ಕಲರ್ ಅದು ಟ್ವಿನ್ನಿಂಗ್. ಯಾವಾಗಲಿಗೆ ಮಾಡೋದಾ? ಮತ್ತೆ ಜಗಳ ಮಾಡೋದಲ್ವಾ? ಮಾಡ್ತೀರಲ್ವಾ? ಮತ್ತೆ ಮಾಡೋದಿಲ್ಲ. ನೋಡಿ, ಮತ್ತೆ ಸುಮ್ಮನೆ ಇಲ್ಲಾದ್ರೆ ಹೇಳುದು ನಾನು ಹಾಕಿದ್ದೇನೆ ಅಂತ ನೀನು ಹಾಕಿದ್ದು, ನೀನು ಹಾಕಿದ್ದೇನೆ ಅಂತ ನಾನು ಹಾಕಿದ್ದು ಅಂತ ಅಲ್ವಾ? ಜಾಸ್ತಿ ಮಾಡೋದ, ನಾನು ಮಾಡೋದಿಲ್ಲ ಅಲ್ವಾ? ಕ್ಯೂಟ್ ಕಾಣ್ತೀರಿ ಇಬ್ರು ಸೇಮ್ ಹಾಕಿದ್ರಿ. ನೋಡಿ, ನಾನು ಕಾಣ್ತೇನೆ, ಇವಳು ಅಷ್ಟಿಲ್ಲ. ಆಯ್ತು, ಇವಾಗ ಬೇಗ ಲಡಾಯಿ, ನೀವು ಜಗಳ ಮಾಡಬೇಡಿ, ಬೇಗ ಅದನ್ನು ಕಟ್ ಮಾಡಿ. ನಂದು ಪದಾರ್ಥ ಕೂಡ ಆಯ್ತು. ಇನ್ನೊಂದು ಒಗ್ಗರಣೆಯನ್ನು ಹಾಕ್ತೇನೆ. ಇವರು ಜಗಳ ಮಾಡ್ತಾ ಇರ್ತಾರೆ. ನೋಡಿ, ಜೀವಿತ ಸಿಗುದು ಕಡಿಮೆ ಅಲ್ವಾ? ಇನ್ನು ಸಿಗ್ತಾಳೆ ಹೆಚ್ಚಾಗಿ, ಯಾಕೆಂದ್ರೆ ಎಕ್ಸಾಮ್ ಮುಗೀತಿ, ಸ್ವಲ್ಪ ದಿವಸ ಅವಳಿಗೆ ರೆಸ್ಟ್. ಹಾಗೆ ಇವಾಗ ಇನ್ನು ನನ್ನ ಜೊತೆಗೆ ಸ್ವಲ್ಪ ಬರ್ತಾಳೆ. ಮತ್ತೆ ಜಗಳ ಮಾಡಲಿಕ್ಕೆ ಕೂಡ ಇದೆ ಸ್ವಲ್ಪ. ನಗಾಡ್ಬೇಡಿ ಆಯ್ತಾ, ನಾವೆಲ್ಲ ಜಗಳ ಮಾಡ್ತೇವೆ ಅಂತೇಳಿ. ನೋಡಿ, ಇವಾಗ ಪದಾರ್ಥಕ್ಕೆ ಸ್ಪೂನ್ ಹಾಕಿ ತಿರುಗಿಸ್ತಾ ಇದ್ದಾಳೆ. ಆಯ್ತು, ಇವಾಗ ಬಸಳೆ ಮತ್ತು ಹಲಸಿನ ಬೀಜದ ಪದಾರ್ಥ ಕೂಡ ಆಯಿತು.
ಇನ್ನು ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಬೇಗನೆ ಒಂದು ಊಟ ಮಾಡ್ತೇವೆ. ನೋಡಿ, ಹಾಗೂ ಹಲಸಿನ ಬೀಜದ ಪದಾರ್ಥ ಕೂಡ ರೆಡಿ ಆಯಿತು. ನೋಡಿ, ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ರೆಡಿ ಆಯಿತು. ಇವತ್ತು 3 ಸೇರಿ ಮಾಡಿದೆವು. ಸ್ವಲ್ಪ ಲೇಟ್ ಆಯಿತು ನಾನು ಸ್ಟಾರ್ಟ್ ಮಾಡಿದಾಗ, ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತಲ್ವಾ, ಹಾಗೆ ಇವಾಗ 3 ಸೇರಿ ಮಾಡಿದೆವು. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ನನಗೆ ಬಾಡಿ ಗಾರ್ಡ್ ಆಗಿ ಇಬ್ರು ನಿಂತಿದ್ದಾರೆ. ಹಾಗೆ ನೋಡಿ, ಹಾಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.